ಇಲ್ಲಿ ಸಿಗೋ ಈವ್ನಿಂಗ್ ಸ್ನಾಕ್ಸ್ ಅಂತ ನಾನಂತೂ ಕಳ್ದೋಗ್ಬಿಟ್ಟಿದ್ದೀನಿ ಗುರು. ಇಲ್ಲಿ ಸಿಗೋ ಬೋಂಡಾ, ಬಜ್ಜಿ, ಮತ್ತೆ ಮೊಟ್ಟೆ ಬೋಂಡಾ, ಮತ್ತೆ ಆನಿಯನ್ ಪಕೋಡ, ನಾನಂತೂ ಫ್ಲಾಟ್ ಆಗ್ಬಿಟ್ಟಿದ್ದೀನಿ ಗುರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಡೋಡ್. ಸ್ವಾಗತಂ ಸುಸ್ವಾಗತಂ. ಹಲೋ ಗೈಸ್, ಇವತ್ತು ನಾನ್ ಬಂದಿರೋ ಜಾಗ ನಮ್ಮ ಆರಾಮ ಚಟ್ನಿ ನಾಡ್ಸ್ ರೆಸ್ಟೋರೆಂಟ್ ಹತ್ರ. ಬನ್ನಿ ನೋಡಿಸ್ತೀನಿ ನಿಮ್ಗೆ. ಇಲ್ಲಿ ಸಿಗೋ ಬೋಂಡಾ ಬಜ್ಜಿಗಂತೂ ನಾನಂತೂ ದೊಡ್ಡ ಫ್ಯಾನು. ಯಾಕಂದ್ರೆ ಯಾವ ನೋಡೋಣ ಈ ರೋಡಲ್ಲಿ ಓಡಾಡ್ತಾ ಇರ್ತೀನಿ. ಆ ಬೋಂಡಾ ಬಜ್ಜಿ ಮಾಡ್ತಾ ಇರೋ ಸ್ಮೆಲ್ ಮಾತ್ರ ನನ್ನ ಮಕ್ಕ ಗಮ್ ಅಂತ ಹೊಡಿತಾ ಇದೆ. ಅದಕ್ಕಾಗಿನೇ ಇವತ್ತಂತೂ ಇಲ್ಲಿ ತಿಂದ್ಬಿಡ್ಬೇಕು, ಬ್ಯಾಟಿಂಗ್ ಮಾಡೇಬೇಕಂತ ಬಂದೇ ಬಿಟ್ಟೆ. ಇಲ್ಲಿ ಬಂದಿದ್ದೆ ತಡ ನಾನಂತೂ 2 ಪ್ಲೇಟ್ ಆರ್ಡರ್ ಮಾಡಿದೆ. 2 ಬೋಂಡಾ, 2 ಬಜ್ಜಿ ಮತ್ತು 2 ಆಲೂ ಬೋಂಡಾ ಅನ್ಕೊಂಡು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಇರ್ತದೆ ಅನ್ಕೊಂಡಿದ್ದೀನಿ. ಬನ್ನಿ ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ. 1-2 ನಿಮಿಷ ವೆಯ್ಟ್ ಮಾಡಿದ ತಕ್ಷಣ ನನಗಂತೂ ಬಿಸಿ ಬಿಸಿ ಕೊಟ್ಟ. ಇವನು ಕೊಡೋ ತೆಂಗಿನಕಾಯಿ ಚಟ್ನಿಯಲ್ಲಿ ತಿಂತಾ ಇದ್ರೆ ಅದ್ರ ಮಜ್ಜಾನೇ ಬೇರೆ ಗುರು. ನಾನಂತೂ ಹೋಗಿದ ತಕ್ಷಣ ಒಂದು ಉದ್ದಿನ ವಡೆ ತಗೊಂಡೆ. ಉದ್ದಿ ವಡೆ ಅಂತೂ ಫುಲ್ ಕ್ರಿಸ್ಪಿಯಾಗಿ ಫಸ್ಟ್ ಬೈಟ್ಗಂತೂ ನಾನಂತೂ ಕಲ್ದೋಗ್ಬಿಟ್ಟೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ ಗುರು. ಅದಾಗಿದ ತಕ್ಷಣ ನಾನಂತೂ ಆಲೂ ಬೋಂಡ ಟ್ರೈ ಮಾಡಿದೆ. ಆಲೂ ಬೋಂಡ ಸೈಜ್ಗಂತೂ ನಾನು ಫ್ಲಾಟ್ ಆದೆ. ಆಲೂ ಬೋಂಡ ಒಳಗಡೆ ಸ್ಟಫ್ ಅಂತೂ ಮಸಾಲ ಗಿಸಾಲ ಕರೆಕ್ಟಾಗಿ ಫಿಲ್ ಮಾಡಿದ್ದೇನೆ ಗುರು. ಅದು ಚಟ್ನಿಯಲ್ಲಿ ತಿಂತಿದ್ರೆ ಗುರು, ನಾನು ನಿಜ ಹೇಳ್ತಿದ್ದೀನಿ, ಇಲ್ಲಿನ ಬೋಂಡಾ ಬಜ್ಜಿ ಮತ್ತೆ ಉದ್ದಿನ ವಡೆಗೆ ಸಖತ್ ಫ್ಲಾಟ್ ಆಗೋದೇನೆ. ಇದಷ್ಟಾಗಿ ಎಗ್ ಬೋಂಡ ಟ್ರೈ ಮಾಡಿದೆ. ಎಗ್ ಬೋಂಡದಲ್ಲಿ ಕೂಡ ಸ್ಟಫ್ ಸಾಕಾದ ತುಂಬಿದ್ದ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಇದೆ. ಈ ತರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ಮಿಸ್ಟರ್ ಡೂಡ್. ಫಾಲೋ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ?